ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಹೃದಯಾಘಾತ ಈ ಕುರಿತು ಮೈಸೂರಿನ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ವೀಣಾ ನಂಜಪ್ಪ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇತ್ತೀಚೆಗೆ ಮಹಿಳೆಯರಲ್ಲಿ ಹಾರ್ಟ್ ಅಟ್ಯಾಕ್ ತುಂಬ ಜಾಸ್ತಿ ಆಗ್ತಾ ಇದೆ. ಯಾಕೆ ಜಾಸ್ತಿ ಆಗ್ತಾ ಇದೆ? ಮಹಿಳೆಯರಲ್ಲಿ ಹಾರ್ಟ್ ಅಟ್ಯಾಕ್ ಪುರುಷರಲ್ಲಿ ಆಗೋ ಹಾರ್ಟ್ ಅಟ್ಯಾಕ್ಗಿಂತ ಹೇಗೆ ಭಿನ್ನವಾಗಿದೆ? ಇದರ ಲಕ್ಷಣಗಳೇನು? ಚಿಕಿತ್ಸೆ ಏನಿದೆ? ಈ ಕುರಿತು ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ವೀಣಾ ನಂಜಪ್ಪ ಅವರು. ಡಾಕ್ಟರ್ ವೀಣಾ ನಂಜಪ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್ ವೀಣಾ ಅವರೇ, ಇತ್ತೀಚೆಗೆ ಮಹಿಳೆಯರಲ್ಲಿ ಹೃದಯಾಘಾತ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾರೆ. ಏನ್ ಕಾರಣಗಳಿರುತ್ತವೆ ಮಹಿಳೆಯರಲ್ಲಿ ಹೃದಯಾಘಾತ ಜಾಸ್ತಿ ಆಗೋದಕ್ಕೆ? ಜನರಲ್ ಆಗಿ ಹೃದಯಾಘಾತ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಪುರುಷರಲ್ಲೂ ಜಾಸ್ತಿ ಆಗ್ತಾ ಇದೆ ಹಾಗೂ ಹೆಂಗಸರಲ್ಲೂ ಜಾಸ್ತಿ ಆಗ್ತಾ ಇದೆ. ನೀವು ವೆಸ್ಟರ್ನ್ ವರ್ಲ್ಡ್ ಕಂಪೇರ್ ಮಾಡಿದ್ರೆ 10 ವರ್ಷದ ಹಿಂದೆ ಇಂಡಿಯಾದಲ್ಲಿ ಹೃದ್ರೋಗದ ಅಟ್ಯಾಕ್ಸ್ಗಳು ಜಾಸ್ತಿ, ಹೆಚ್ಚು ಕಮ್ಮಿ 50 ವರ್ಷದ ಮೇಲೆ ಇರ್ತಿತ್ತು. ಬಟ್ ಈಗ ಟೆಂಡೆನ್ಸಿ ನಾವು ಕಂಡು ಬರ್ತಾ ಇರೋದು ಅಪ್ರಾಕ್ಸಿಮೇಟ್ಲಿ 30% ಕೇಸ್ಗಳಲ್ಲಿ ಹೃದಯಾಘಾತ ಬೋತ್ ಪುರುಷರಲ್ಲಿ ಹಾಗೂ ಹೆಂಗಸರಲ್ಲಿ ಅರೌಂಡ್ ಪೀಕ್ ಇನ್ಸಿಡೆನ್ಸ್ ಅರೌಂಡ್ 35 to 45 ಇಯರ್ಸ್ ಕಂಡು ಬರ್ತಾ ಇದೆ. ಸೊ 30% ಇನ್ಸಿಡೆನ್ಸ್ ಈ ಯಂಗ್ ಏಜ್ ಗ್ರೂಪಲ್ಲಿ ಕಂಡು ಬರ್ತಾ ಇದೆ. ಸೊ ಆ ಕಾರಣಕ್ಕೆ ಜನರಲ್ ಶಿಫ್ಟ್ ಆಫ್ ಹಾರ್ಟ್ ಅಟ್ಯಾಕ್ಸು ಚಿಕ್ಕ ವಯಸ್ಸಲ್ಲಿ ಶುರು ಆಗ್ತಾ ಇದೆ. ಈ ಮಹಿಳೆಯರಲ್ಲಿ ಹೃದಯಾಘಾತ ಆಗೋದಕ್ಕೆ ಪರ್ಟಿಕ್ಯುಲರ್ ಆಗಿ ಏನಾದರೂ ಕಾರಣಗಳಿದೆಯಾ? ಅಂದರೆ ಆಫ್ಟರ್ ಮೆನೋಪಾಸ್ ಇರಬಹುದು, ಅಥವಾ ಅವರು ಗರ್ಭ ಧರಿಸಿದ್ದಾಗ ಇರಬಹುದು, ಅಥವಾ ಅವರು ಡಯಾಬಿಟಿಸ್ನಿಂದ ಬಳಲ್ತಾ ಇದ್ದಾಗ, ಆ ಥರ ಏನಾದರೂ ಕಾರಣಗಳಿದೆಯಾ? ನಾವು ಜಯದೇವಿ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿದಾಗ ಹಾರ್ಟ್ ಅಟ್ಯಾಕ್ಸ್ ಎಸ್ಪೆಷಲಿ ಹೆಂಗಸರಲ್ಲಿ ಯಾಕೆ ಆಗ್ತಿದೆ ಅಂತ ಅಂದಾಜು 530 ಪೇಷಂಟ್ಸಲ್ಲಿ ಅಧ್ಯಯನ ಮಾಡಿದ್ವಿ 2-3 ವರ್ಷದ ಹಿಂದೆ. ಆಗ ಕಂಡು ಬಂದಿದ್ದು 50 to 60% ಪೇಷಂಟ್ಸ್ಗಳಲ್ಲಿ ಡಯಾಬಿಟಿಸ್ ವಾಸ್ ಕಾಮನ್. ನಂತರ BP ರಿಲೇಟೆಡ್ ಇಶ್ಯೂಸ್ ಇತ್ತು. ಅರೌಂಡ್ 4 to 5% ಟೊಬ್ಯಾಕೊ, ಯಾವುದೇ ರೀತಿ ಟೊಬ್ಯಾಕೊ. ಹೆಂಗಸರಲ್ಲಿ ಸಾಧಾರಣವಾಗಿ ಭಾರತ ದೇಶದಲ್ಲಿ ನಾವು ಸ್ಮೋಕಿಂಗ್ ಜಾಸ್ತಿ ಕಂಡು ಬರೋದಿಲ್ಲ. ಅರ್ಬನ್ ಸಿಟೀಸಲ್ಲಿ, ಮೆಟ್ರೋಸಲ್ಲಿ ಈ ನಡುವೆ ಇತ್ತೀಚೆಗೆ ಡ್ರಗ್ಸ್ ಹಾಗೂ ಸ್ಮೋಕಿಂಗ್ ಎರಡೂ ಕೂಡ ಬೋತ್ ಪುರುಷರಲ್ಲಿ ಹಾಗೂ ಹೆಣ್ಮಕ್ಳಲ್ಲಿ ಜಾಸ್ತಿ ಆಗ್ತಾ ಇದೆ. ಬಟ್ ನಾವು ರೂರಲ್ ಏರಿಯಾ ನೋಡಿದಾಗ, ಅಂದರೆ ಹಳ್ಳಿಗಳಲ್ಲೆಲ್ಲ ನೋಡಿದಾಗ ಈಗಲೂ ಕೂಡ ನಶೆ, ಟೊಬ್ಯಾಕೊ ಇನ್ ದ ಫಾರ್ಮ್ ಆಫ್ ನಶೆ ಯೂಸ್ ಮಾಡ್ತಾರೆ. ಸೊ ಅದು ಕೂಡ ಅರೌಂಡ್ 4% ಕೇಸ್ಗಳಲ್ಲಿ ಕಾರಣವಾಗಿತ್ತು. ಆ್ಯಂಡ್ ಸಾಧಾರಣವಾಗಿ ಹಾರ್ಟ್ ಅಟ್ಯಾಕ್ಸು ಮೆನೋಪಾಸ್ ಆದಮೇಲೆ ಆಗೋದು ಹೆಂಗಸರಲ್ಲಿ ಸಹಜ. ಬಟ್ ಈ ನಡುವೆ ನಾವು ಈವನ್ ಪ್ರೀ ಮೆನೋಪಾಸಲ್, ಅಂದರೆ ಋತುಸ್ರಾವ ನಿಲ್ಲೋಕ್ಕಿಂತ ಮುಂಚೆ ಕೂಡ ನೋಡ್ತಾ ಇದ್ದೀವಿ. ಕಾರಣಗಳು ಇಟ್ ಕುಡ್ ಬಿ ಬಿಕಾಸ್ ಲೈಫ್ ಸ್ಟೈಲ್ ಚೇಂಜಸ್ ಆಗಿದೆ. ಇಂಡಿಯಾ ಈಗ ಡಯಾಬಿಟಿಸ್ ಕ್ಯಾಪಿಟಲ್ ಆಗಿದೆ. ಸೊ ಡಯಾಬಿಟಿಸ್, BP, ಈ ರಕ್ತದೊತ್ತಡ ಎಲ್ಲ ಜಾಸ್ತಿ ಇರಬೇಕಾದ್ರೆ ಹೆಂಗಸರಲ್ಲೂ ಕೂಡ ಹೃದಯಾಘಾತಗಳು ಜಾಸ್ತಿ ಆಗ್ತಿದೆ. ಹೆಂಗಸರಲ್ಲಿ ಸ್ಪೆಸಿಫಿಕ್ ಆಗಿ ಕೆಲವು ಸಾರಿ ಕೆರಿಯರ್ ಫಾಲೋ ಮಾಡ್ತಿರ್ಬೋದು, ಪ್ರೆಗ್ನೆನ್ಸಿ ಲೇಟ್ ಆಗ್ತಾ ಇರ್ಬೋದು. ಆಗ ಗರ್ಭ ಧರಿಸೋದಕ್ಕೆ ಹಾರ್ಮೋನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಸಪ್ಲಿಮೆಂಟ್ಸ್ನ ಸ್ವಲ್ಪ ಹೈಯರ್ ಡೋಸಲ್ಲಿ ಕೊಡ್ತಾರೆ. ಇಲ್ಲ ಕೆಲವು ಸಲ ಇನ್ಫರ್ಟಿಲಿಟಿ, ಅಂದರೆ ಮಕ್ಕಳು ಆಗದಲ್ಲೇ ಇರೋ ಸಂದರ್ಭದಲ್ಲಿ ಇನ್ವಿಟ್ರೋ ಫರ್ಟಿಲೈಸೇಷನ್, IVF ಟ್ರೀಟ್ಮೆಂಟ್ ಕೂಡ ತಗೊಂಡಾಗ ಅದರೆಲ್ಲ ಸ್ವಲ್ಪ ಹೆವಿ ಡೋಸಸ್ ಆಫ್ ಹಾರ್ಮೋನ್ಸ್ ಇರುತ್ತೆ. ಯಾರು ಆಗಲೇ ಜೆನೆಟಿಕಲಿ ಸಸೆಪ್ಟಿಬಲ್ ಇಂಡಿವಿಜುವಲ್ಸ್ ಇರ್ತಾರೋ, ಅಂದರೆ ಅವರ ಪರಿವಾರದಲ್ಲಿ ಜಾಸ್ತಿ ಹೃದಯ ಸಮಸ್ಯೆ ಇರೋರಿಗೆ, ಇಲ್ಲ ಆಗಲೇ BP, ಶುಗರ್ ಎಲ್ಲ ಇರೋರಿಗೆ ಈ ಥರ ಹಾರ್ಮೋನ್ ಹೆವಿ ಡೋಸಸಲ್ಲಿ ತಗೊಂಡಾಗ, ಇಲ್ಲ ಏಜ್ ಸಾಧಾರಣವಾಗಿ IVF ಟ್ರೀಟ್ಮೆಂಟ್ ಎಲ್ಲ ತಗೊಳ್ಳೋದು ವಯಸ್ಸು ಮೀರಿ ಪ್ರೆಗ್ನೆನ್ಸಿ ಆಗದಲ್ಲೇ ಇದ್ದ ಸಂದರ್ಭದಲ್ಲಿ, ಆ ಟೈಮಲ್ಲಿ ಕೂಡ ಇದನ್ನು ಯೂಸ್ ಮಾಡಿದಾಗ ಅವ್ರಿಗೆ ಹೆಚ್ಚಿನ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ನಾರ್ಮಲ್ ಪ್ರೆಗ್ನೆನ್ಸಿಗಿಂತ ಈ ರೀತಿ ಹಾರ್ಮೋನ್ ರಿಲೇಟೆಡ್ ಟ್ರೀಟ್ಮೆಂಟ್ ತಗೊಂಡಿರೋರಿಗೆ 3 ಪಟ್ಟು ಜಾಸ್ತಿ ಹೃದಯ ಸಂಬಂಧಪಟ್ಟ ಕಾಯಿಲೆ ಬರೋ ಚಾನ್ಸಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಇರುತ್ತೆ. ಅಂದರೆ ಈ ಹಾರ್ಮೋನುಗಳು ಹೃದಯ ಸಂಬಂಧಿ ರೋಗಗಳಿಗೆ ತುಂಬಾ ಹತ್ತಿರವಾಗಿದೆ. ಅಂದರೆ ಅದರ ಏರುಪೇರು ಎಲ್ಲ ತುಂಬ ಹಾರ್ಮೋನ್ಸ್ ರೆಗ್ಯುಲರ್ ಫಿಸಿಯೋಲಾಜಿಕಲ್ ಲೆವೆಲಲ್ಲಿ ಇದ್ದಾಗ, ಅಂದರೆ ಸಾಧಾರಣವಾಗಿ ನಮ್ಮ ದೇಹದಲ್ಲಿ ಇರಬೇಕಾದ್ರೆ ಬ್ಯಾಲೆನ್ಸ್ ಆಗಿರುತ್ತೆ. ಅಷ್ಟು ಮಟ್ಟಿಗೆ ಹಾರ್ಮೋನ್ಸ್ ನಮಗೆ ರಿಕ್ವೈರ್ಡ್ ಆಗಿರುತ್ತೆ ಹೆಂಗಸರಲ್ಲಿ. ಇನ್ಫ್ಯಾಕ್ಟ್ ಹಾರ್ಮೋನ್ಸ್ ಇರೋದ್ರಿಂದ ಋತುಸ್ರಾವ ಕಂಟಿನ್ಯೂ ಆಗಿರೋ ಹೆಂಗಸರಲ್ಲಿ ಹಾರ್ಟ್ ಅಟ್ಯಾಕ್ಸ್ಗಳು ಕಡಿಮೆ. ಋತುಸ್ರಾವ ನಿಂತ ಮೇಲೆ, ಮೆನೋಪಾಸ್ ಆದಮೇಲೆ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ. ಬಟ್ ಈ IVF ಎಕ್ಸ್ಟರ್ನಲ್ ಸಪ್ಲಿಮೆಂಟ್ಸ್ ಹಾರ್ಮೋನ್ಸ್ ಡೋಸಸ್ ಎಲ್ಲ ಜಾಸ್ತಿ ಕೊಟ್ಟಾಗ ಈ ಇನ್ಸಿಡೆನ್ಸ್ ಹಾರ್ಮೋನ್ಸ್ ತಗೊಂಡಾಗ ಹಾರ್ಟ್ ಅಟ್ಯಾಕ್ ಇನ್ಸಿಡೆನ್ಸ್ ಜಾಸ್ತಿ ಆಗೋ ಸಂದರ್ಭ ಇರುತ್ತೆ.
ಬಟ್ ಒಂದು ವಿಷಯ ಏನಾಯಿತು ಅಂದರೆ ನಾರ್ಮಲ್ ಹೆಂಗಸರಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದಕ್ಕಿಂತ ಪ್ರೆಗ್ನೆನ್ಸಿಲಿ ಹಾರ್ಟ್ ಅಟ್ಯಾಕ್ ಆದಾಗ ಅದರದ್ದು ತೀವ್ರತೆ ಜಾಸ್ತಿ ಇರುತ್ತೆ. ಪ್ಲಸ್ ಅದಕ್ಕೆ ಮಾರ್ಟಾಲಿಟಿ ಅಂತ ಏನು ಹೇಳ್ತೀವಿ, ಉಳಿಯೋದು ಕೂಡ ರಿಸ್ಕ್ ಜಾಸ್ತಿ ಇರುತ್ತೆ. ಮತ್ತೆ ಈ ಹೆಂಗಸರು ಒತ್ತಡನ ತುಂಬಾ ತಡೀತಾರೆ, ಆದ್ರೆ ಇದು ಮಿತಿ ಮೀರಿದಾಗನೂ ಹೃದಯಾಘಾತ ಅಂದ್ರೆ ಹಾರ್ಟ್ ಅಟ್ಯಾಕ್ ಅನ್ನೋ ಸಮಸ್ಯೆ ಬರುತ್ತಾ? ಹೌದು, ಸ್ಟ್ರೆಸ್ ಇಂದ ಕೂಡ ಹಾರ್ಟ್ ಅಟ್ಯಾಕ್ ಪ್ರೆಸಿಪಿಟೇಟ್ ಆಗೋ ಚಾನ್ಸಸ್ ಇರುತ್ತೆ. ಡೈರೆಕ್ಟ್ಲಿ ಹಾರ್ಟ್ ಅಟ್ಯಾಕ್ ಆಗೋದಕ್ಕಿಂತ ಈಗ ಪ್ರಾಬಬ್ಲಿ ಒಂದು ಪೇಷಂಟ್ಗೆ ನೀವು 40-50% ಒಳಗಡೆ ಬ್ಲಾಕ್ ಇರ್ಬೋದು. ಅದು ಬ್ಲಾಕ್ ತಾನಾಗೆ ಬಿಟ್ಟಿದ್ರೆ ಅದು ಹಾಗೆ ಬಹುಶಃ ಮೇಂಟೈನ್ ಆಗ್ತಿರ್ಬೋದು. ಸೊ ತುಂಬಾ ಸ್ಟ್ರೆಸ್ ತಗೊಂಡಾಗ, ಸ್ಟ್ರೆಸ್ ಹಾರ್ಮೋನ್ಸ್ ಜಾಸ್ತಿ ಆದಾಗ ಆ ಬ್ಲಾಕ್ ಇಮಿಡಿಯೇಟ್ ಆಗಿ ಹೊಡ್ಕೊಂಡು ಅಲ್ಲಿ ಸಡನ್ ಆಗಿ ಕ್ಲಾಟ್ ಆಗೋ ಟೆಂಡೆನ್ಸಿ ಇರುತ್ತೆ. ನಾವಿಲ್ಲಿ ಏನು ಅರ್ಥೈಸ್ಕೊಳ್ಬೇಕು ಅಂದರೆ, ಒಂದು ಪೇಷಂಟಲ್ಲಿ ಒಳಗಡೆ ಹೃದಯ ರಕ್ತನಾಳಗಳಲ್ಲಿ ಕೊರೋನರೀಸ್ ಅಂತ ಏನು ಹೇಳ್ತೀವಿ, ಅಲ್ಲಿ ಬ್ಲಾಕ್ ಇದ್ದಾಗ ಸಾಧಾರಣವಾಗಿ ಅದು ಬ್ಲಾಕ್ ಬರೋದು ಒಂದು ರೀತಿ ಕಂಟಿನ್ಯೂಸ್ ಪ್ರೊಸೆಸ್. ಅದು ಹುಡ್ದಾಗ್ಲಿಂದ ಶುರುವಾಗುತ್ತೆ. ಸಣ್ಣ ಸಣ್ಣ ಲಿಪಿಡ್ಸ್ ಅಂತ ಹೇಳ್ತೀವಿ, ಕೊಲೆಸ್ಟ್ರಾಲ್ ಡೆಪಾಸಿಟ್ಸ್ ಹೃದಯ ರಕ್ತನಾಳ ಲೈನಿಂಗಲ್ಲಿ ಡೆವಲಪ್ ಆಗುತ್ತೆ. ಅದು ಕ್ರಮೇಣವಾಗಿ ಜಾಸ್ತಿ ಆಗೋದು, ಅದು ನ್ಯಾಚುರಲ್ ಬಿಹೇವಿಯರ್. ಬಹುಶಃ ನೀವೆಲ್ಲರಿಗೂ ಹೃದಯದ್ದು ತಪಾಸಣೆ ಮಾಡಿದ್ರೆ, ಅದು ಎಂಜಿಯೋಗ್ರಾಮ್ಸ್ ಮಾಡಿದ್ರೆ ಮಾತ್ರ ಅದು ಗೊತ್ತಾಗುತ್ತೆ. ಸೊ ಆ ಬ್ಲಾಕ್ಸ್ ಬರೋದು ಸಹಜ, ಅದು ಕಂಟಿನ್ಯೂ ಆಗೋದು ಕೂಡ ಸಹಜ. ವಯಸ್ಸಾಗ್ತಾ ಆಗ್ತಾ ಅದು ಜಾಸ್ತಿ ತೀವ್ರತೆ ಆದಾಗ ನಮಗೆ ಅದರದ್ದು ರೋಗ ಲಕ್ಷಣಗಳು ಕಂಡು ಬರುತ್ತೆ. ಸೊ ಈ ಏನು ಅರ್ಥೈಸ್ಕೊಳ್ಬೇಕು ಅಂದರೆ, ಈಗ 30% ಇರೋ ಬ್ಲಾಕು 40 ಆಗಬೇಕು, 50 ಆಗಬೇಕು, 60 ಆಗಬೇಕು, 100 ಆಗಬೇಕು, ಆ ಥರ ಇರೋದಿಲ್ಲ. ಈಗ 40-50% ಇರೋ ಬ್ಲಾಕು ಕೂಡ ಅದು ಒಂದು ವಾಲ್ಕೆನೋ ಥರ ಹೊಡ್ಕೊಂಡಾಗ ಅಲ್ಲಿ ಇಮಿಡಿಯೇಟಾಗಿ ಕ್ಲಾಟ್ ಎಲ್ಲ ಬಂದು, ರಕ್ತದ ಕ್ಲಾಟ್ ಬಂದು, ಪ್ಲೇಟ್ಲೆಟ್ಸ್ ಎಲ್ಲ ಬಂದು, ಇಲ್ಲ ಕ್ಲಾಟ್ ಬಂದು ಕೂತ್ಕೊಂಡಾಗ ಆ 40% ಯಾವಾಗ ಬೇಕಾದ್ರೂ 100% ಆಗ್ಬೋದು. ಹೌದು. ಸೊ ದಟ್ ಈಸ್ ಪ್ರೆಸಿಪಿಟೇಟೆಡ್ ಬೈ ಸ್ಟ್ರೆಸ್. ಸೊ ಸ್ಟ್ರೆಸ್ ಎಲ್ಲ ಸಡನ್ ಆಗಿ ತುಂಬ ತೀವ್ರತೆಯಲ್ಲಿ ಜಾಸ್ತಿ ಆದಾಗ ಈ ರೀತಿ ಸಣ್ಣ ಪುಟ್ಟ ಬ್ಲಾಕ್ಗಳು ಕೂಡ ಹೊಡ್ಕೊಂಡು ಆ ಜಾಗದಲ್ಲಿ ಸಡನ್ ಆಗಿ ಹೃದಯ ರಕ್ತನಾಳ ಮುಚ್ಚಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಹೃದಯ ರಕ್ತನಾಳಗಳು ಮುಚ್ಚಿದಾಗ ಹಾರ್ಟ್ ಅಟ್ಯಾಕ್ ಆಗೋದು. ಸಾಧಾರಣವಾಗಿ 3 ರಕ್ತನಾಳಗಳು ಇರುತ್ತೆ ಹೃದಯಕ್ಕೆ, ಸ್ನಾಯುಗಳಿಗೆ ಸಪ್ಲೈ ಮಾಡೋದಕ್ಕೆ. ಸೊ ಅದರಲ್ಲಿ ಯಾವುದೇ ರೀತಿ ಬ್ಲಾಕ್, ಕಂಪ್ಲೀಟ್ ಬ್ಲಾಕ್ ಆದಾಗ ಹೃದಯಾಘಾತ ಆಗುತ್ತೆ. ಕಡಿಮೆ ಬ್ಲಾಕ್ ಆದಾಗ ಸ್ವಲ್ಪ ಮುನ್ಸೂಚನೆಗಳು ಸಿಗುತ್ತೆ ನಿಮಗೆ. ಅರೌಂಡ್ 60% ಪೇಷಂಟ್ಸಲ್ಲಿ ಒಂದಲ್ಲ 2 ರೀತಿ ಮುನ್ಸೂಚನೆಗಳು ಇದ್ದೇ ಇರುತ್ತೆ. ಏನೇನು ಮುನ್ಸೂಚನೆ ಇರುತ್ತೆ? ನಡಿಬೇಕಾದ್ರೆ ಸ್ವಲ್ಪ ಎದೆ ನೋವು ಬರ್ಬೋದು, ಕೆಲವು ಸಲ ಎಡಗಡೆನೇ ನೋವು ಬರಬೇಕು ಅಂತೇನಿರೋದಿಲ್ಲ, ಬರೀ ಹೃದಯದ ಹತ್ರನೇ ನೋವು ಬರಬೇಕು ಅಂತ ಇರೋದಿಲ್ಲ. ಎಡಗೈಯಲ್ಲಿ ನೋವು ಬರ್ಬೋದು, ಇಲ್ಲ ದವಡೆಯಲ್ಲಿ ನೋವು ಬರ್ಬೋದು, ಇಲ್ಲ ಕತ್ತಿನ ಭಾಗದಲ್ಲಿ ನೋವು ಬರ್ಬೋದು, ರೈಟ್ ಹ್ಯಾಂಡಲ್ಲೂ ಪೇನ್ ಬರ್ಬೋದು. ಯಾವ್ದು ಇಂಪಾರ್ಟೆಂಟ್ ಅಂದರೆ, ಯಾವತ್ತೂ ಬರ್ದಲ್ಲೇ ಇರೋ ನೋವು ಸಡನ್ ಆಗಿ ಬಂತು ಅಂದರೆ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಈ ಎದೆ ಉರಿನೂ ಬರುತ್ತೆ ಅಂತ ಎದೆ ನೋವು ಬರಬೇಕು ಅಂತಿಲ್ಲ, ಎದೆ ಉರಿನೂ ಬರಬೇಕು. ಸೊ ನೀವು ಹೆಂಗಸರಲ್ಲಿ ಹೇಗೆ ಡಿಫ್ರೆಂಟ್ ಅಂತ ಕೇಳ್ತಿರಲ್ಲ, ಈ ತರ ನೋವು ಬರ್ದಲೇನೂ ಇರ್ಬೋದು ಹೆಂಗಸರಲ್ಲಿ. ಸೈಲೆಂಟ್ MIs ಅಂತ ಹೇಳ್ತೀವಿ. ಹಾರ್ಟ್ ಅಟ್ಯಾಕ್ ವಿತೌಟ್ ಎನಿ ಸಿಂಪ್ಟಮ್ಸ್ ಕೂಡ, ಸಿಂಪ್ಟಮ್ಸ್ ಅಂದರೆ ರೋಗ ಲಕ್ಷಣಗಳು ಇಲ್ದಲೇ ಕೂಡ ಹೃದಯಾಘಾತ ಹೆಂಗಸರಲ್ಲಿ ಆಗೋ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಮಹಿಳೆಗೆ ಮಧುಮೇಹ ಇಲ್ಲ ಡಯಾಬಿಟಿಸ್ ಇದ್ರೆ ಈ ರೀತಿ ಸೈಲೆಂಟ್ MIs 5-10% ಕೇಸ್ಗಳಲ್ಲಿ ಆಗಿರೋ ಚಾನ್ಸಸ್ ಇರುತ್ತೆ. ಕೆಲವು ಸಲ OPDಗೆ ಪೇಷಂಟ್ಸ್ ಬರ್ತಾರೆ, ಏನೂ ಸಿಂಪ್ಟಮ್ಸ್ ಇರೋದಿಲ್ಲ, ಎಕೋದಲ್ಲಿ ನಿಮಗೆ ಹೃದಯಾಘಾತ ಆಗೋಗಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಹಾರ್ಟ್ ಪಂಪಿಂಗ್ ವೀಕ್ ಆಗಿರುತ್ತೆ ಹೃದಯಾಘಾತ ಆದರೆ. ಸೊ ಅವಾಗ ನೋಡಿದಾಗ ಸೈಲೆಂಟ್ ಹಾರ್ಟ್ ಅಟ್ಯಾಕ್ಸ್ ಆಗಿರುತ್ತೆ ಪೇಷಂಟ್ಸ್ಗಳಿಗೆ. ಅವ್ರಿಗೆ ಅದ್ರ ಬಗ್ಗೆ ಅರಿವೇನೇ ಇರೋದಿಲ್ಲ. ಅವರು ಏನು ಲಕ್ಷಣಗಳಿರಲ್ಲ, ಅಥವಾ ಲಕ್ಷಣಗಳಿದ್ರು ಅದನ್ನ ನೆಗ್ಲೆಕ್ಟ್ ಮಾಡಿರ್ತಾರೆ. ಗ್ಯಾಸ್ಟ್ರೈಟಿಸ್ ಅಂತ ಕಾಮನ್ ಆಗಿ ನೆಗ್ಲೆಕ್ಟ್ ಮಾಡಿರ್ತಾರೆ. ಸೊ ಯಾವತ್ತೂ ಇಲ್ಲದಲೇ ಇರೋ ಎದೆ ನೋವು ಬಂತು ಅಂದ್ರೆ ಅದು ಎಲ್ಲಾ ಕಡೆ ನಿಮ್ಗೆ ECG ಇರುತ್ತೆ, ಎಲ್ಲಾ ಕಡೆ ತಪಾಸಣೆ ಕೇಂದ್ರಗಳು ಇರುತ್ತೆ, ಗವರ್ಮೆಂಟ್ ಸೆಂಟರ್ಸ್ ಕೂಡ ಎಲ್ಲಾ ಕಡೆ ಇರುತ್ತೆ, ತಾಲೂಕು ಆಸ್ಪತ್ರೆ, ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಬೇಸಿಕ್ ಏನೇ ಡೌಟ್ ಇದ್ರು ಒಂದು ಬೇಸಿಕ್ ECG ಮಾಡಿಸೋದು ಹೊರತು. ಕೆಲವು ಸಲ ECG ನಾರ್ಮಲ್ ಇತ್ತು ಅಂದ್ರೆ ಬಟ್ ಪೇನ್ ಕಂಟಿನ್ಯೂ ಆಗ್ತಾ ಇದೆ ಅಂದರೆ ಇನ್ನೊಂದು 3-4 ಅವರ್ಸ್ ಬಿಟ್ಟು ಇನ್ನೊಂದು ಸೆಕೆಂಡ್ ECG ಮಾಡೋದ್ರಲ್ಲಿ ಬೆಟರ್ ಇರುತ್ತೆ. ಯಾಕಂದರೆ ಎಲ್ಲ ಕಡೆ ಬ್ಲಡ್ ಟೆಸ್ಟ್ ಅವೈಲಬಿಲಿಟಿ, ಹಾರ್ಟ್ ಅಟ್ಯಾಕ್ ಬ್ಲಡ್ ಟೆಸ್ಟ್ ಅವೈಲಬಿಲಿಟಿ ಇಲ್ಲದಲೇ ಇರಬಹುದು. ಅಟ್ಲೀಸ್ಟ್ 2 ECG 3-4 ಗಂಟೆ ಇಂಟರ್ವಲಲ್ಲಿ ಮಾಡಿದ್ರು ಕೂಡ ಅದು ಪಿಕಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಹೆಂಗಸರಲ್ಲಿ ಈ ರೀತಿ ನೋವಿನಗಿಂತ ಜಾಸ್ತಿ ಉರಿ ಬರೋ ಚಾನ್ಸಸ್ ಇರುತ್ತೆ, ಎದೆ ಉರಿ. ಆಗ ನಿರ್ಲಕ್ಷ್ಯ ಮಾಡಬಾರ್ದು ಗ್ಯಾಸ್ಟ್ರೈಟಿಸ್ ಅಂತ. ಈಗ ನಮ್ಮ ಅಧ್ಯಯನದಲ್ಲೇ ಹೆಂಗಸರಿಗೂ ಪುರುಷರು ಕಂಪೇರ್ ಮಾಡಿದಾಗ ಹೃದಯಾಘಾತ ಆಗಿ ಆಸ್ಪತ್ರೆಗೆ ಬರೋದಕ್ಕೆ ಸಾಧಾರಣವಾಗಿ ಹೆಂಗಸರು ಬಂದಿರೋ ಟೈಮ್ ಡ್ಯೂರೇಷನ್ ಹೇಳ್ತೀವಿ 8-10 ತಾಸು ಆದಮೇಲೆ ಬಂದಿರ್ತಾರೆ ನೋವು ಶುರುವಾಗಿ. ಆ್ಯಂಡ್ ಹೃದಯಾಘಾತ ಆದಾಗ ನೀವು ಎಷ್ಟು ಬೇಗ ಟ್ರೀಟ್ಮೆಂಟ್ ಕೊಡ್ತಿರೋ ಅಷ್ಟು ಬೇಗ ಹೃದಯದ ಸ್ನಾಯು ಉಳ್ಕೊಳ್ಳುತ್ತೆ. ಈಗ ಏನಾಗುತ್ತೆ ಅಂದರೆ, ನೀವು ಈಗ ಒಂದು ಗಿಡಕ್ಕೆ ಟೈಮ್ ಪ್ರಕಾರ ನೀರು ಹಾಕ್ತಲೇ ಅದು ಒಣಗೋಗಿದ್ಮೇಲೆ ನೀವು ನೀರು ಹಾಕ್ತೀವಿ ಅಂದ್ರು ಅದೇನು ಪ್ರಯೋಜನ ಆಗೋದಿಲ್ಲ. ಹಾಗೆ ಹೃದಯಕ್ಕೆ ಕರೆಕ್ಟ್ ಟೈಮಲ್ಲಿ ನೀವು ರಕ್ತ ಸಂಚಾರ ಮೂಡಿಸ್ಬೇಕಾಗುತ್ತೆ. ಅದು ಎಂಜಿಯೋಗ್ರಾಮ್ ಇಲ್ಲ ಸ್ಟೆಂಟ್, ಎಂಜಿಯೋಪ್ಲಾಸ್ಟಿ ಇಲ್ಲ ರಕ್ತ ತೆಳ್ಳಗಾಗೋ ಮೆಡಿಸಿನ್, ಯಾವುದೇ ರೀತಿ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಇರ್ಬೋದು. ಬಟ್ ಅದು ಇಮಿಡಿಯೇಟಾಗಿ ಮಾಡಬೇಕಾಗುತ್ತೆ. ಸೊ ಇಮಿಡಿಯೇಟ್ ಮಾಡೋಕ್ಕೆ ಸಾಧ್ಯ ಯಾವಾಗ ಆಗೋದು ಅಂದರೆ ಅದು ಪಿಕಪ್ ಆದಾಗ ಮಾತ್ರ. ಡಯಾಗ್ನೋಸಿಸೇ ಪಿಕಪ್ ಆಗಲಿಲ್ಲ ಅಂದರೆ ಪೇಷಂಟ್ಸ್ಗಳು ಕಂಟಿನ್ಯೂ ಆಗ್ತಾರೆ. ಆ್ಯಂಡ್ ಡೆಸ್ಪೈಟ್ ಎಲ್ಲ ರೀತಿ ಹೃದಯಾಘಾತಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ ಆಸ್ಪತ್ರೆಯಲ್ಲಿ ಮಾರ್ಟಾಲಿಟೀಸ್ ಅಂತ ಹೇಳ್ತೀವಲ್ಲ 10% ಇರುತ್ತೆ.
ಸೊ ಕೆಲವು ಸಮಯದಲ್ಲಿ ಉಸಿರಾಡಕ್ಕೆ ತೊಂದರೆ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವು ಸಮಯದಲ್ಲಿ ತಲೆ ಸುತ್ತ ಬರೋ ಚಾನ್ಸಸ್ ಇರುತ್ತೆ. ಇವು ಕೂಡ ಸಿಂಪ್ಟಮ್ಸ್ನ ನಿರ್ಲಕ್ಷ್ಯ ಮಾಡಬಾರ್ದು. ತಲೆ ಸುತ್ತು ಅಂತ ಅಂದ್ರೆ ಅನಿಮಿಯಾ ಆಗಿದೆ ಅಥವಾ ಬೆಳಗ್ಗೆ ಉಪವಾಸ ಮಾಡಿದ್ದೆ ಅದಕ್ಕೆ ಅಂತ ಸುಮ್ಮನೆ ಆಗಿಬಿಡ್ತಾರೆ ಸಾಮಾನ್ಯವಾಗಿ. ಸೊ ಈ ಸ್ಪೆಸಿಫಿಕ್ ಮೇನ್ ಆಗಿ ಶುಗರ್ ಕಂಟ್ರೋಲ್ ಇಟ್ಕೊಳ್ಬೇಕು, BP ಕಂಟ್ರೋಲ್ ಇಟ್ಕೊಳ್ಬೇಕು, ಟೈಮಿಗೆ ಎಕ್ಸಸೈಸ್ ಮಾಡಬೇಕು. ಆಲ್ಮೋಸ್ಟ್ ಅಧ್ಯಯನದಲ್ಲಿ ಅರೌಂಡ್ 30% ಪೇಷಂಟ್ಸು ಒಬೇಸಿಟಿಯಿಂದ ಸಫರ್ ಮಾಡ್ತಾರೆ, ಅಂದರೆ ಸ್ಥೂಲಕಾಯ. ಸೊ ಎಸ್ಪೆಷಲಿ ಈಗ ಜಂಕ್ ಫುಡ್ಡು, ಅರ್ಬನೈಸೇಷನ್ನು, ಮನೇಲಿ ಅಡುಗೆ ಮಾಡೋದು ಕಡಿಮೆ ಆಗಿರೋದ್ರಿಂದ, ಆ್ಯಂಡ್ ಪ್ಯಾಕೇಜ್ ಐಟಮ್ಸಲ್ಲಿ ನಿಮಗೆ ಸೋಡಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ, ಅಂದರೆ ಉಪ್ಪಿನಾಂಶ. ಪ್ರತಿ ಸಲ ಯಾರು ಪ್ಯಾಕೇಜ್ ಕಂಟೆಂಟ್ ಓದಕ್ಕೆ ಹೋಗೋದಲ್ಲ. ಪರ್ ಡೇ ನಿಮಗೆ ನಿಯಂತ್ರಿತವಾಗಿ ತಗೊಳ್ಬೇಕಾಗಿರೋ ಸೋಡಿಯಂ ಬರೀ 3 ಗ್ರಾಮ್ ಇಡೀ ದಿನ ಸೇರಿ. ಸಾಲ್ಟ್ ಅಂತ ಏನು ಹೇಳ್ತೀವಿ, ಉಪ್ಪಿನಾಂಶ. ಈ ಪ್ಯಾಕ್ಡ್ ಐಟಮ್ಸ್ ಅಲ್ಲಿ ಪ್ರಿಸರ್ವ್ ಮಾಡೋದಕ್ಕೋಸ್ಕರ ಅದರದ್ದು ಉಪ್ಪಿನಾಂಶ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದು ಡೈಲಿ ನಮ್ಗೆ ಎಲ್ಲಿಂದ ಈ ಉಪ್ಪಿನಾಂಶ ಬರುತ್ತೆ ಅದ್ರ ಬಗ್ಗೆ ನಾವು ಅರಿವೇ ಇರೋದಿಲ್ಲ. ಜೊತೆಗೆ ಉಪ್ಪಿನಕಾಯಿ, ಉಪ್ಪು ಜಾಸ್ತಿ. ಹೌದು. ಸೊ ಎನಿಥಿಂಗ್ ನೀವು ಪ್ಯಾಕೇಜ್ಡ್ ಐಟಮ್ಸು, ಪ್ರಿಸರ್ವ್ಡ್ ಐಟಮ್ಸ್ ನೋಡಿದಾಗ ಅದು ಪ್ರಿಸರ್ವೇಷನ್ ಟೆಕ್ನಿಕೇ ಉಪ್ಪಿನ ಅಂಶ ಎನ್ಕಲ್ಕೇಟ್ ಮಾಡೋದು. ಸೊ ಅದರಿಂದನೂ ಕೂಡ BP ಒತ್ತಡ ಎಲ್ಲ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಮೋರ್ ಓವರ್ ಈಗಿನ ಯಂಗ್ ಹಾರ್ಟ್ ಅಟ್ಯಾಕ್ಸಲ್ಲಿ ನಮ್ಮದೊಂದು ಯೂನಿವರ್ಸಿಟಿ ಆಫ್ ಮೈಸೂರು ಜೊತೆ ಒಂದು ಅಧ್ಯಯನ ನಡೀತಿದೆ. ಅದ್ರದ್ದು ರಿಸಲ್ಟ್ಸ್ ಇನ್ನು ಬರೋದಿದೆ. ಬಟ್ ಆ ಪ್ಯಾಟರ್ನ್ ಬಗ್ಗೆ ಹೇಳೋಕ್ಕೆ ಸಾಧ್ಯ. ಇನ್ಫ್ಲಮೇಷನ್ ಅಂತ ಹೇಳ್ತೀವಿ, ಚಿಕ್ಕ ವಯಸ್ಸಲ್ಲಿ ಯಾಕೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅಂತ ಇದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಅಧ್ಯಯನ ಮಾಡಿದ್ದು. ಇದು ಹೆಂಗಸರು ಪುರುಷರು ಅಂತ ಲೆಕ್ಕ ತಗೊಂಡಿಲ್ಲ, ಇಬ್ರು ಇನ್ಕ್ಲೂಡೆಡ್. ಲೆಸ್ ದೆನ್ 45 ವರ್ಷದಲ್ಲಿ ಯಾಕೆ ಈ ಥರ ಆಗ್ತಿದೆ ಅಂತ. ಸೊ ಪ್ಯಾಟರ್ನ್ ಅದ್ರದ್ದು ಸ್ಟಡಿ ರಿಸಲ್ಟ್ಸ್ ಇನ್ನು ರಿಲೀಸ್ ಆಗಿಲ್ಲ. ಬಟ್ ಪ್ಯಾಟರ್ನ್ ನೋಡ್ತಿರೋದು ಅಂದರೆ ಅದರದ್ದು ಇನ್ಫ್ಲಮೇಷನ್ ಅಂತ ಹೇಳ್ತೇವೆ, ಅಂದರೆ ದೇಹದಲ್ಲಿ ಹೌದು ಆ ಇನ್ಫ್ಲಮೇಷನ್ ಸೈನ್ಸು ಜಾಸ್ತಿ ಕಂಡು ಬರ್ತಿದೆ. ಸೊ ಆ ಇನ್ಫ್ಲಮೇಷನ್ ಯಾವ ಕಾರಣಕ್ಕೆ ಇರ್ಬೋದು, ಇಟ್ ಕುಡ್ ಬಿ ಬಿಕಾಸ್ ಆಫ್ ಏರ್ ಪೊಲ್ಯೂಷನ್, ಇಲ್ಲಾಂದರೆ ಫುಡ್ ಪೊಲ್ಯೂಷನ್ ಆ್ಯಂಡ್ ಸಾಯಿಲ್ ಪೊಲ್ಯೂಷನ್. ನೀವು ಅದನ್ನು ನಿಯಂತ್ರಿಸೋಕ್ಕೆ ತುಂಬ ಕಷ್ಟ ಆಗುತ್ತೆ. ನೀವು ಹೊರಗಡೆ ಕಂಡು ಬರ್ತಿರೋ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಡ್ಬೋದು, ಕಂಡು ಬಾರದಲ್ಲೇ ಇರೋ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಡೋದು ಕಷ್ಟ ಆಗುತ್ತೆ. ಬಿಕಾಸ್ ಇಟ್ ಇಸ್ ಅ ಪಾಲಿಸಿ ಡಿಸಿಷನ್ಸ್. ಈಗ ನೀವು ವೆಹಿಕಲ್ಸ್ ನಿಯಂತ್ರಿಸೋಣಕ್ಕೆ ಡಾಕ್ಟರ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಪೇಷಂಟ್ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಪೊಲ್ಯೂಷನ್ ಇಸ್ ಆನ್ ಅ ಕ್ಲೈಮ್. ಏರ್ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಡೆಲ್ಲಿಲೆಲ್ಲ ಡೈರೆಕ್ಟ್ಲಿ ರಿಲೇಟೆಡ್ ಟು ಹಾರ್ಟ್ ಅಟ್ಯಾಕ್ಸ್ ಅಂತ ಬಂದಿದೆ. ದಿಸ್ ಇಸ್ ನಾಟ್ ಜೆಂಡರ್ ಸ್ಪೆಸಿಫಿಕ್, ಎನಿ ಜೆಂಡರ್ ರಿಲೇಟೆಡ್ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಇದೆ. ಸೇವನೆ ಮಾಡೋ ಗಾಳಿಲಿ ನಿಮಗೆ ಪರ್ಟಿಕ್ಯುಲರ್ ಮ್ಯಾಟರ್ಸ್ ಸೈಜ್ ಇರುತ್ತೆ, ಮೋರ್ ದೆನ್ 150 to 200 ಪರ್ಟಿಕ್ಯುಲರ್ ಮ್ಯಾಟರ್ ಸೈಜ್ ಆಯಿತು ಅಂದರೆ ಆ ಸೇವನಿಸಿರೋದ್ರಲ್ಲೂ ಅದು ಕೂಡ ಇನ್ಫ್ಲಮೇಷನ್ನ ದೇಹದಲ್ಲಿ ಟ್ರಿಗರ್ ಮಾಡುತ್ತೆ. ಈಗ ಫರ್ಟಿಲೈಸರ್ಸ್ ಯೂಸ್ ಮಾಡ್ತೇವೆ ಟು ಗೆಟ್ ಬೆಟರ್ ಕ್ರಾಪ್ ಈಲ್ಡ್. ನೋಡೋಕ್ಕೆ ಚೆನ್ನಾಗಿರುತ್ತೆ, ಫ್ರೂಟ್ಸು ಚೆನ್ನಾಗಿರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಇವನ್ ವೆಜಿಟೇಬಲ್ಸ್ ಆ್ಯಂಡ್ ಇವನ್ ಫ್ರೂಟ್ಸ್ ಈಗ ನೋಡಿದ್ರೆ ಎಲ್ಲದಕ್ಕೂ ಮೈಕ್ರೋಪ್ಲಾಸ್ಟಿಕ್ ಕೋಟಿಂಗ್ ಆಗಿರುತ್ತೆ, ದ ಶೈನಿಂಗ್. ಹೌದು, ಅದ್ರ ಬಗ್ಗೆ ಎಲ್ಲ ಅಧ್ಯಯನ ಬಾಕಿ ಇದೆ, ಎಷ್ಟು ಮಟ್ಟಕ್ಕೆ ಅದು ಎಫೆಕ್ಟ್ ಆಗ್ತಾಯಿದೆ ಅಂತ. ಬಟ್ ಒಂದೆರಡು ರಿಪೋರ್ಟ್ಸು ರಿಲೀಸ್ ಆಗಿರೋದು ಇಂಟರ್ನ್ಯಾಷನಲ್ ಜರ್ನಲ್ಸಲ್ಲಿ ಮೈಕ್ರೋಪ್ಲಾಸ್ಟಿಕ್ಸು ಹೃದಯ ಬ್ಲಾಕೇಜಲ್ಲಿ ಕೂಡ ಕಂಡು ಬಂದಿದೆ ಅಂತ. ಸೊ ಮೈಕ್ರೋಪ್ಲಾಸ್ಟಿಕ್ಸು ಫುಡ್ ಚೈನ್ಗೂ ಕೂಡ ಎಂಟರ್ ಆಗಿದೆ. ಪ್ಲಾಸ್ಟಿಕ್ಸ್ ನಾವು ಡೈಲಿ ಯೂಸ್ ಮಾಡ್ತೀವಿ, ಬಾಟಲ್ಸು ಯೂಸ್ ಮಾಡ್ತೀವಿ, ವಾಟರ್ ಬಾಟಲ್ಸ್ ಯೂಸ್ ಮಾಡ್ತೀವಿ, ಊಟದ ಟೀ ಕಪ್ಸ್ ಯೂಸ್ ಮಾಡ್ತೇವೆ, ಅದೆಲ್ಲದರಲ್ಲೂ ಕೋಟಿಂಗ್ಸ್ ಇರುತ್ತೆ. ಸೊ ಯಾವ್ದರಿಂದ ಎಲ್ಲಿ ಸೇವನೆ ಶುರು ಆಗಿರುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಮೇಡಮ್, ಇವಾಗ ಗರ್ಭಧಾರಣೆ ನಾನಾ ಕಾರಣಗಳಿಂದಾಗಿ ಲೇಟ್ ಆಗ್ತಾ ಇದೆ. ಅಷ್ಟೊತ್ತಿಗೆ ಆಗಲೇ ಅವರಿಗೆ ಜೀವನ ಶೈಲಿಯ ರೋಗಗಳಾದ ಡಯಾಬಿಟಿಸ್ ಇರ್ಬೋದು, ಹೈ ಬ್ಲಡ್ ಪ್ರೆಷರ್ ಇರ್ಬೋದು, ಹೈ ಕೊಲೆಸ್ಟ್ರಾಲ್ ಇರಬಹುದು, ಈ ಥರ ರೋಗಗಳೆಲ್ಲ ಶುರುವಾಗ್ಬಿಟ್ಟಿರುತ್ತೆ. ಆ ನಂತರ ಅವರು ಗರ್ಭ ಧರಿಸ್ತಾರೆ. ಇವರಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆಗಳು ಇವೆಯಾ? ಜೊತೆಗೆ ಅವರು ಅದನ್ನು ಹೇಗೆ ಇದು ಮಾಡ್ಬೋದು? ಪ್ರೆಗ್ನೆನ್ಸಿ ಆ್ಯಂಡ್ ಹಾರ್ಟ್ ಅಟ್ಯಾಕ್ ಸ್ವಲ್ಪ ರೇರ್ ಕಂಡೀಷನ್. ಜನರಲಿ ನೀವು 1,000 ಪ್ರೆಗ್ನೆನ್ಸಿ ನೋಡಿದ್ರೆ ಬಹುಶಃ 1 ಹಾರ್ಟ್ ಅಟ್ಯಾಕ್ ಕಂಡು ಬರ್ಬೋದು. ಆ ಥರ ಅದರದ್ದು ಜನರಲ್ ಪ್ರಿವೆಲೆನ್ಸ್ ಅಂತ ಹೇಳ್ತೇವೆ. ಇದು ಅನ್ಕಾಮನ್. ಬಟ್ ನೀವು ಹೇಳ್ದಾಗೆ ಈಗ ರೋಗಲಕ್ಷಣಗಳು ಏಜ್ ಮೀರಿ ಪ್ರೆಗ್ನೆನ್ಸಿ ಆಗೋ ಟೈಮಲ್ಲಿ ಈ ಶುಗರು, BP, ಕೊಲೆಸ್ಟ್ರಾಲ್ ಎಲ್ಲ ಆಗಲೇ ಶುರುವಾಗಿರೋ ಪೇಷಂಟ್ಸ್ಗಳಿಗೆ ಪ್ರೆಗ್ನೆನ್ಸಿ ಬಿಕಮ್ಸ್ ಆ್ಯಡೆಡ್ ಸ್ಟ್ರೆಸ್. ಯಾಕಂದರೆ ಗರ್ಭ ಸ್ಥಿತಿಯಲ್ಲಿ ಹೃದಯದ ಒತ್ತಡ ಜಾಸ್ತಿ ಆಗುತ್ತೆ, ಬ್ಲಡ್ ವಾಲ್ಯೂಮ್ ಅಂತ ಹೇಳ್ತೇವೆ, ರಕ್ತ ಸಂಚಲನೆ ಜಾಸ್ತಿ ಆಗುತ್ತೆ. ಆ ಮಗುಗೆ ಪೂರೈಸೋಕ್ಕೆ ಏನು ಫಿಸಿಯೋಲಾಜಿಕಲ್ ಆಗಿ ಗರ್ಭಸ್ಥಿತಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೋ ಆ ಕಾರಣಕ್ಕೇ ಗರ್ಭಿಣಿ ಸ್ಥಿತಿಯಲ್ಲಿ ವೇಟ್ ಕೂಡ ಜಾಸ್ತಿ ಆಗುತ್ತೆ. ಆ ವೇಟ್ ಬರೀ ಮಗುವಿಂದ ಆಗೋದಿಲ್ಲ, ವೇಟ್ ಜಾಸ್ತಿ ಆಗೋದು ಅಟ್ಲೀಸ್ಟ್ 10-11 kg ವೇಟು ಪ್ರೆಗ್ನೆನ್ಸಿ ಟೈಮಲ್ಲಿ, ಸಾಧಾರಣವಾಗಿ ಪ್ರೆಗ್ನೆನ್ಸಿಲಿ ಜಾಸ್ತಿ ಆಗುತ್ತೆ. ಅದು ಬರೀ ಮಗುವಿಂದ ಆಗೋದಿಲ್ಲ, ಮಗು ಏನಿದ್ರು 2.5-3 kg ಇರುತ್ತೆ. ಮಿಕ್ಕಿದ ವೇಟ್ ಎಲ್ಲ ಆಗೋದು ಅದಕ್ಕೆ ಪರಿಪೂರ್ಣ ಕಳಿಸೋದಕ್ಕೆ ಆಗೋ ರಕ್ತದ ವಾಲ್ಯೂಮ್ ಅಂತಲೇ ಹೇಳ್ತೀವಿ, ಅದರಿಂದ ಜಾಸ್ತಿ ಆಗೋದು. ಸೊ ರಕ್ತ ಎಕ್ಸ್ಟ್ರಾ ವಾಲ್ಯೂಮ್ ಜಾಸ್ತಿ ಆದಾಗ ಹೃದಯ ಅದೇ ಇರುತ್ತೆ. ಬಿಫೋರ್ ಪ್ರೆಗ್ನೆನ್ಸಿನೂ ಅದೇ ಹೃದಯ ಇರುತ್ತೆ, ಡ್ಯೂರಿಂಗ್ ಪ್ರೆಗ್ನೆನ್ಸಿನೂ ಅದೇ ಹೃದಯ ಇರುತ್ತೆ. ಬಟ್ ಆ ಹೃದಯ
ಅಷ್ಟು ವಾಲ್ಯೂಮ್ ಆಫ್ ಬ್ಲಡ್ನ ಟಾಲರೇಟ್ ಮಾಡಬೇಕು, ಅದನ್ನೇ ಆ ಪಂಪ್ನ ಮಾಡಬೇಕಾಗುತ್ತೆ. ಸೊ ಅದು ಪಂಪ್ ಮಾಡಬೇಕಾದ್ರೆ ನಾರ್ಮಲ್ ಹೃದಯ ತಡ್ಕೊಳ್ಳುತ್ತೆ. ಈ ರೀತಿ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದು ಹೃದಯ ವೀಕ್ ಇತ್ತು ಅಂದರೆ, ಇಲ್ಲ ರಕ್ತನಾಳದಲ್ಲಿ ಕೊರೋನರೀಸಲ್ಲಿ ತೊಂದರೆ ಶುರುವಾಗಿತ್ತು ಅಂದರೆ ಇದಕ್ಕೆ ಎಕ್ಸ್ಟ್ರಾ ಒತ್ತಡ ಬೀಳುತ್ತೆ, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಹಾರ್ಟ್ ಅಟ್ಯಾಕ್ ಆದಾಗ ಗರ್ಭಿಣಿ ಸ್ತ್ರೀಯಲ್ಲಿ ಕೊಡೋ ಟ್ರೀಟ್ಮೆಂಟು ಜನರಲ್ ಪಾಪ್ಯುಲೇಷನಲ್ಲಿ ಕೊಡೋ ಟ್ರೀಟ್ಮೆಂಟ್ಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಯಾಕಂದರೆ ಇಲ್ಲಿ ಕೊಡೋ ಮೆಡಿಸಿನ್ಸು ಎಲ್ಲ ಮೆಡಿಸಿನ್ಸ್ಗಳು ಗರ್ಭಿಣಿ ಸ್ತ್ರೀಯರುಗಳಲ್ಲಿ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ. ಆ್ಯಂಡ್ ಅಲ್ಲಿ ಪ್ಲಸ್ ರಿಸ್ಕ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಈಗ ನಾವು ರಕ್ತ ತೆಳ್ಳಗಾಗ ಮೆಡಿಸಿನ್ ನಾರ್ಮಲ್ ಪರ್ಸನಿಗೆ ಕೊಟ್ಟಾಗ ಅವರು ನಾರ್ಮಲ್ ಅಂದರೆ ಗರ್ಭಿಣಿ ಅಲ್ದಲೇ ಇರೋರಿಗೆ ಕೊಟ್ಟರೆ ಅವರು ತಡ್ಕೊಳ್ತಾರೆ. ಗರ್ಭಿಣಿಯಲ್ಲಿರೋರು ಕೊಟ್ಟಾಗ ಸ್ವಲ್ಪ ಬ್ಲೀಡಿಂಗ್ ರಿಸ್ಕ್ ಜಾಸ್ತಿ ಇರುತ್ತೆ. ಆ ಬ್ಲೀಡಿಂಗ್ ಬರೀ ತಾಯಿಯಲ್ಲಿ ಆಗೋ ಚಾನ್ಸಸ್ ಅಲ್ದಲೆ ಮಗುಲು ಕೂಡ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನಾವು ಯಾವುದೇ ರೀತಿ ಸೈಂಟಿಫಿಕ್ ಗೈಡ್ಲೈನ್ಸ್ ನೋಡಿದಾಗ ಒಂದು ಗರ್ಭಿಣಿ ಸ್ಥಿತಿ ಇದ್ದಾಗ ಹಾರ್ಟ್ ಅಟ್ಯಾಕ್ ಆದಾಗ ಮೇನ್ ಇಂಪಾರ್ಟೆನ್ಸ್ ನಮಗೆ ಸೇವ್ ಮಾಡೋಕ್ಕಿರೋದು ತಾಯಿನ. ಸೊ ಫಸ್ಟ್ ಪ್ರಯಾರಿಟಿ ನಮಗೆ ತಾಯಿ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಅದು ಯಾವುದೇ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಇರಲಿ, ಅದರಿಂದ ಮಗುಗೆ ತೊಂದರೆ ಆಗದಲ್ಲೇ ಇರಲಿ, ತಾಯಿ ಉಳಿಸೋದಕ್ಕೂ ಮೇನ್ ಜವಾಬ್ದಾರಿ ನಮಗೆ ಬಿಡ್ತಿರುತ್ತೆ. ಅದನ್ನು ಸೇಫ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಅದರಲ್ಲಿ ಮಗುನೂ ಏನು ತೊಂದರೆ ಬರ್ದಂಗೆ. ಬಟ್ ಬಿಟ್ವೀನ್ ದ ಟು ತಾಯಿ ವರ್ಸಸ್ ಮಗು ಅಂದಾಗ ತಾಯಿಗೆ ಪ್ರಾಮುಖ್ಯತೆ ಕೊಟ್ಟು ಟ್ರೀಟ್ಮೆಂಟ್ ಕೊಡೋದು. ಅದು ಇವಾಗ ತಾಯಿಯಲ್ಲಿ ಏನೋ ಹೃದಯದ ಕಾಯಿಲೆ ಇದೆ ಅಂತ ಅಂದರೆ ಅದು ಮಗುಗೂ ಟ್ರಾನ್ಸ್ಫರ್ ಆಗೋ ಸಾಧ್ಯತೆಗಳಿರುತ್ತಾ? ಈ ರೀತಿ ಕೆಲವು ಪ್ರೆಗ್ನೆನ್ಸಿ ಸ್ಪೆಸಿಫಿಕ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ. ಈ ಒಂದು 40-50% ಕೇಸಸ್ ಆಫ್ ಪ್ರೆಗ್ನೆನ್ಸಿ ಹಾರ್ಟ್ ಅಟ್ಯಾಕ್ ಆಗೋದು ರಿಸ್ಕ್ ಫ್ಯಾಕ್ಟರ್ಸ್ ಇಲ್ದಲಿರೋ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಅದೇನಾಗುತ್ತೆ ಅಂದರೆ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಜಾಸ್ತಿ ಆದಾಗ ಹೃದಯ ರಕ್ತನಾಳಗಳು ಲೈನಿಂಗ್ ಏನಿರುತ್ತೋ ಅದು ತುಂಬ ವೀಕ್ ಆಗಿಬಿಡುತ್ತೆ. ಅದು ವೀಕ್ ಆಗಿ ಹೊಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದು ಬರೀ ಪ್ರೆಗ್ನೆನ್ಸಿ ರಿಲೇಟೆಡ್, ಹಾರ್ಮೋನ್ ರಿಲೇಟೆಡ್. ಅದು ಮಗುಗೆ ಬರೋದು ರಿಸ್ಕ್ ಇರೋದಿಲ್ಲ. ಇನ್ನು ಅಬೌಟ್ 20-30% ಕೇಸಸ್ಸಲ್ಲಿ ರೆಗ್ಯುಲರ್ ಶುಗರು, BP, ಕೊಲೆಸ್ಟ್ರಾಲ್ ರಿಲೇಟೆಡ್ ಹಾರ್ಟ್ ಅಟ್ಯಾಕ್ ಏನು ಪ್ರೆಗ್ನೆನ್ಸಿಲಿ ಆಗೋ ಚಾನ್ಸಸ್ ಇರುತ್ತೋ ಆ ರಿಸ್ಕ್ ಫ್ಯಾಕ್ಟರ್ಸು ಮಗುಗೂ ಬರುತ್ತೆ. ಮಗುಗೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ, ಬಟ್ ಆ ರಿಸ್ಕ್ ಫ್ಯಾಕ್ಟರ್ಸ್ ಮಗುಲಿ ಜೆನೆಟಿಕ್ ಆಗಿ ಇರುತ್ತೆ. ಅವರು ಸ್ವಲ್ಪ ಎಕ್ಸ್ಟ್ರಾ ಪ್ರಿಕಾಷನ್ಸ್ ತೊಗೊಳ್ಬೇಕಾಗುತ್ತೆ. ಅದಕ್ಕೆ ನಾವು ಯೂಶ್ವಲಿ ಪೇಷಂಟ್ಸಿಗೆ ಬಂದಾಗ ಚಿಕ್ಕ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆದಾಗ ನಾವು ಯಾವಾಗಲೂ ಫ್ಯಾಮಿಲಿ ಹಿಸ್ಟ್ರಿ ಕೇಳ್ತೀವಿ. ನಿಮ್ಮ ತಂದೆ ತಾಯಿ ಇಲ್ಲ ಅಂದರೆ ಸಿಬ್ಲಿಂಗ್ಸ್ ಅಂದರೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರಿಗೆ ಯಾರಿಗಾರು ಹಾರ್ಟ್ ಅಟ್ಯಾಕ್ ಇದೆಯಾ ಅಂತ. ಈ ರೀತಿ ಫ್ಯಾಮಿಲಿ ಪ್ಯಾಟರ್ನ್ ಇತ್ತು ಅಂದರೆ ಒಬ್ಬ ಮನುಷ್ಯನಿಗೆ ಬೇರೆಯವ್ರಿಗಿಂತ ಜಾಸ್ತಿ ಒಂದು 3-4 ಪಟ್ಟು ಜಾಸ್ತಿ ರಿಸ್ಕ್ ಇರುತ್ತೆ. ಆ ಥರ ರಿಸ್ಕ್ ಬಂದಾಗ ನಾವು ಅವ್ರು ಹೇಳೋ ಸಿಂಪ್ಟಮ್ಸ್ನ ನಿರ್ಲಕ್ಷಿಸೋದಿಲ್ಲ. ಸ್ವಲ್ಪ ಎಕ್ಸ್ಟ್ರಾ ಇನ್ವೆಸ್ಟಿಗೇಷನ್ಸ್ ಮಾಡಿರ್ತೀವಿ, ಇಲ್ಲ ಸ್ವಲ್ಪ ಎಕ್ಸ್ಟ್ರಾ ಪ್ರಿಕಾಷನ್ಸ್ ತೊಗೊಂಡಿರ್ತೀವಿ. ಇನ್ನು ತುಂಬ ಹೈ ರಿಸ್ಕ್ ಅಂತ ಕಂಡು ಬಂದಾಗ ಕಾಯಿಲೆ ಬರೋಕ್ಕಿಂತ ಮುಂಚೆನೇ ಕೆಲವು ಪ್ರಿವೆಂಟಿವ್ ಮೆಡಿಸಿನ್ಸ್ ಕೂಡ ಹಾಕಿರ್ತೀವಿ. ಅವ್ರಿಗೆ ತೊಂದರೆ ಇರಲಿ ಇಲ್ದಲೇ ಇರಲಿ ಪ್ರಿವೆಂಟಿವ್ ಮೆಡಿಸಿನ್ಸ್ ಹಾಕಿರ್ತೇವೆ. ಈಗ ಪ್ರೆಗ್ನೆನ್ಸಿ ಮಹಿಳೆ ಆಗಿರ್ಬೋದು ಅಥವಾ ನಾರ್ಮಲ್ ಮಹಿಳೆ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿದೆ, ಅವರಿಗೆ ಏನೇನು ಟೆಸ್ಟ್ಗಳ ಮೂಲಕ ಅದನ್ನು ಖಚಿತಪಡಿಸ್ಕೊಳ್ತೀರಾ? ಒಂದು ಇಂಪಾರ್ಟೆಂಟ್ ಥಿಂಗ್, ಹೃದಯಾಘಾತ ಅಂತ ಅನಿಸ್ದಾಗ್ಲೂ ಕೂಡ ಫ್ಯಾಮಿಲಿ ಮೆಂಬರ್ಸ್ಗೆ ಯಾವುದೇ ಡಾಕ್ಟ್ರಿಗೂ ಯಾವುದೇ ನಿರ್ಲಕ್ಷ್ಯ ಮಾಡೋದು ಬೇಡ. ಕಾಯ್ಕೊಂಡು ಯಾವುದೋ ಕ್ಲಿನಿಕ್ಗೆ ಹೋಗ್ತೀನಿ ತೋರಿಸ್ಕೊಳ್ತೀನಿ ಅಂತ ನಿರ್ಲಕ್ಷ್ಯ ಮಾಡೋದು ಬೇಡ. ಪೇನ್ ಬಂತ ಇಮಿಡಿಯೇಟ್ ನಿಯರೆಸ್ಟ್ ಹೃದಯ ಕೇಂದ್ರ ತಪಾಸಣೆಗೆ ಹೋಗಲಿ, ಪ್ರೈವೇಟ್ ಅವ್ರ ಗೌರ್ಮೆಂಟ್ ವಾಟ್ ಎವರ್ ಇಟ್ ಇಸ್. ನಿಮ್ಗೆ ಎಲ್ಲಿ ಹತ್ರದಲ್ಲಿ ಅನುಕೂಲತೆ ಇದೆಯೋ ಅಲ್ಲಿ ಹೋಗಿ ಫಸ್ಟ್ ಬೇಸಿಕ್ ಒಂದು ECG ಅಂತ ಮಾಡಿಸ್ಲೇಬೇಕಾಗುತ್ತೆ. ಸಾಮಾನ್ಯವಾಗಿ ECGಲಿ ಹಾರ್ಟ್ ಅಟ್ಯಾಕ್ ಪಿಕಪ್ ಆಗುತ್ತೆ. ತುಂಬ ಬೇಗ ಸಿಂಪ್ಟಮ್ಸ್ ಬಂದು ECG ಮಾಡಿಸಿದಾಗ ಪಿಕಪ್ ಆಗದಲ್ಲೇ ಇರಬಹುದು. ಆಗ ಅಲ್ಲಿರೋ ಡಾಕ್ಟರ್ಸ್ ತಪಾಸಣೆ ಮಾಡಿ ದೇ ವಿಲ್ ಸೆಕೆಂಡ್ ಅಡ್ವೈಸ್ ವೆದರ್ ರಕ್ತ ಟೆಸ್ಟ್ ಬೇಕಾಗುತ್ತೋ ಬೇಡವೋ ಅಂತ. ರಕ್ತದಲ್ಲಿ ಹಾರ್ಟ್ ಅಟ್ಯಾಕ್ ಡಿಟೆಕ್ಟ್ ಮಾಡೋಕ್ಕೆ ಟ್ರೋಪೋನಿನ್ T ಅಂತ ಒಂದು ಪರೀಕ್ಷೆ ಇದೆ, ಅದನ್ನು ಟೆಸ್ಟ್ ಮಾಡಿಸ್ತೇವೆ. ಅದರಲ್ಲಿ ಕೂಡ ಹೃದಯ ಸ್ನಾಯು ಏನಾದ್ರು ಡ್ಯಾಮೇಜ್ ಆಗಿದೆ ಅಂದರೆ ಅದು ಒಂದು ರೀತಿ ಪ್ರೋಟೀನನ್ನು ಬ್ಲಡ್ಡಲ್ಲಿ ಲೀಕ್ ಮಾಡುತ್ತೆ. ಅದನ್ನು ಟೆಸ್ಟ್ ಮಾಡಿದ್ರೂ ಕೂಡ ನಮಗೆ ಹೃದಯಾಘಾತ ಆಗಿದೆಯಲ್ವ ಅಂತ ಗೊತ್ತಾಗುತ್ತೆ. ಅದು ನೆಗೆಟಿವ್ ಬಂತು ಅಂದರೆ, ಬಟ್ ಪೇಷಂಟಿಗೆ ಕಂಟಿನ್ಯೂಸ್ ಇನ್ನೂ ಪೇನ್ ಟಿಪಿಕಲ್ ಆಗಿ ನಮ್ಗೆ ಹಾರ್ಟ್ ಅಟ್ಯಾಕ್ ಥರನೇ ಇದೆ ಅಂದರೆ ನಾವು ಅದನ್ನು ಹಾರ್ಟ್ ಅಟ್ಯಾಕ್ ಅಂತಲೇ ಲೆಕ್ಕ ತಗೊಳ್ತೇವೆ. ಸೊ ಟೆಸ್ಟ್ಗಳು ನಮಗೆ ಹೆಲ್ಪ್ ಮಾಡುತ್ತೆ, ಬಟ್ ಲಕ್ಷಣಗಳು ನಮಗೆ ಮೋರ್ ಇಂಪಾರ್ಟೆಂಟ್. ಏನೇನು ಚಿಕಿತ್ಸೆ ಇದೆ ಮೇಡಮ್? ಇವಾಗ ಹಾರ್ಟ್ ಅಟ್ಯಾಕ್ ಆಯಿತು, ಒಬ್ಬರು ಮಹಿಳೆ ನಿಮ್ಮಲ್ಲಿಗೆ ಬಂದರು, ಏನೇನು ಚಿಕಿತ್ಸೆ ಲಭ್ಯ ಇದೆ? ಮೇನಾಗಿ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಕೆಲವು ಗೋಲ್ಡನ್ ಆರ್ ಅಂತ ನೀವೇನು ಮೆನ್ಷನ್ ಮಾಡ್ತಾ ಇದ್ವಿ, ಆ ಟೈಮಲ್ಲಿ ರಕ್ತ ತೆಳ್ಳಗಾಗೋ ಮೆಡಿಸಿನ್ಸ್ ಕೊಡ್ತೇವೆ. ಅದನ್ನು ಆಸ್ಪಿರಿನ್ ಅಂತ ಹೇಳ್ತೇವೆ. ಅದಕ್ಕೆ ಮತ್ತು ಕ್ಲೋಪಿಡೋಗ್ರಲೆಲ್ಲ ಟಿಕಗ್ರಲೋರ್ ಅಂತ ಕೆಲವು ಬ್ಲಡ್ ಥಿನ್ನರ್ಸ್ ಅಂತ ಇರುತ್ತೆ. ಪ್ಲಸ್ ಅದಕ್ಕೆ ಕೊಲೆಸ್ಟ್ರಾಲ್ ರೆಡ್ಯೂಸಿಂಗ್ ಮೆಡಿಸಿನ್ಸ್ ಇರುತ್ತೆ. ಇದನ್ನು ಇಮಿಡಿಯೇಟಾಗಿ ಕೊಡ್ತೀವಿ. ಜಸ್ಟ್ ಈ ಮೆಡಿಸಿನ್ ಕೊಡೋದ್ರಿಂದ 25% ರಿಸ್ಕ್ ಆಫ್ ಮಾರ್ಟಾಲಿಟಿ ಅಂದರೆ ಸಾಯೋ ಪ್ರಮಾಣ ಕಡಿಮೆ ಆಗುತ್ತೆ. ಜಸ್ಟ್ ಈ ಮೆಡಿಸಿನ್ ವಿತಿನ್ ಎಷ್ಟು ಬೇಗ ಅಷ್ಟು ಕೊಡೋದ್ರಿಂದ.
ಅದು ಇಮಿಡಿಯೇಟಾಗಿ ಕೊಟ್ಟಾದ ತಕ್ಷಣ ಅದು ಹೃದಯಾಘಾತದಲ್ಲಿ 3 ವೆರೈಟಿ ಇರುತ್ತೆ. ಒಂದು ವೆರೈಟಿಯಲ್ಲಿ ಇಮಿಡಿಯೇಟಾಗಿ ಎಂಜಿಯೋಗ್ರಾಮ್ ಮಾಡಿ ರಕ್ತನಾಳ ಆದಷ್ಟು ಓಪನ್ ಮಾಡಬೇಕು, ಆ ಥರ ವೆರೈಟಿ ಇರುತ್ತೆ. ಇನ್ನೊಂದು ವೆರೈಟಿ ಮೆಡಿಸಿನ್ಸ್ ಕೊಟ್ಟು ವೆಯ್ಟ್ ಮಾಡಿ, ಇನ್ನೆರಡು ವೆರೈಟಿಲಿ ಮೆಡಿಸಿನ್ಸ್ ಕೊಟ್ಟು ಎನ್ಸ್ಟೆಮಿ ಮತ್ತು ಅನ್ಸ್ಟೇಬಲ್ ಎಂಜೈನಾ ಅಂತ ಹೇಳ್ತೀವಿ. ತೀವ್ರತೆ ಎಷ್ಟಿದೆ, ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತಾರಲ್ಲ, ಆ ಥರದ್ರ ಮೇಲೆ ಆ ಥರದ್ರ ಮೇಲೆ ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತ ಅದು ಜನ ಇದರಲ್ಲಿ ಮಾತಾಡೋದ್ರಲ್ಲಿ ಮಾತ್ರ ಅದು ಇರೋದು. ನಮ್ಮಲ್ಲಿ ಇರೋದು ಬೇರೆ ಇದೆ, ಟೈಪ್ಸ್ ಆಫ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ. ಅದನ್ನು ನೋಡಿಕೊಂಡು ವಿ ವಿಲ್ ಪ್ರೊಸೀಡ್ ವಿತ್ ದ ಅರ್ಜೆನ್ಸಿ ಆಫ್ ದ ಎಂಜಿಯೋಗ್ರಾಮ್. ಈಗ ನೀವು ಹೇಗೆ ಒಂದು ಮಧುಮೇಹ ಪೇಷಂಟ್ಗೆ ನೀವು ಒಂದು ರಕ್ತ ಪ್ರಿಕ್ ಮಾಡಿಬಿಟ್ಟು ಶುಗರ್ ಇದೆಯೋ ಇಲ್ವೋ ಅಂತ ಹೇಳ್ತೀರೋ, ಹೃದಯದ ಎಂಜಿಯೋಗ್ರಾಮ್ ಒಂದು ಟೆಸ್ಟ್ ಅಷ್ಟೇ, ಅದರಿಂದ ಪೇಷಂಟ್ ಸರಿ ಹೋಗೋದಿಲ್ಲ. ಹೃದಯದ ಎಂಜಿಯೋಗ್ರಾಮಲ್ಲಿ ನಮಗೆ ಅನಾಟಮಿ ಅಂತ ಏನು ಹೇಳ್ತೀವಿ, ರಕ್ತನಾಳದ ಪ್ರೊಫೈಲ್ ಗೊತ್ತಾಗುತ್ತೆ. ಆ 3 ರಕ್ತನಾಳದಲ್ಲಿ ಬ್ಲಾಕೇಜ್ ಎಷ್ಟು ಮಟ್ಟಕ್ಕಿದೆ, ಎಲ್ಲಿದೆ, ಏನಾದ್ರು ಮಾಡಬೇಕಾ, ಹೌದು. ಸೊ ಅದಕ್ಕೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಮಾಡಬೇಕಾ, ಇಲ್ಲ ವೆಯ್ಟ್ ಮಾಡಬೇಕಾ, ಇಲ್ಲ ಅದಕ್ಕೆ ಸ್ಟೆಂಟ್ ಹಾಕಬೇಕಾ, ಇಲ್ಲಾಂದರೆ ಮೆಡಿಸಿನೇ ಸಾಕಾಗುತ್ತಾ, ಇಲ್ಲಾಂದರೆ ಬೈಪಾಸಿಗೆ ಕಳಿಸ್ಬೇಕಾ, ಆ ರೀತಿ ಮಾಹಿತಿ ಸಿಗುತ್ತೆ. ಸೊ ಅದನ್ನು ರಿಸ್ಕ್ ಸ್ಟ್ರಾಟಿಫಿಕೇಷನ್ ಅಂತ ಹೇಳ್ತೇವೆ. ಸೊ ಎಂಜಿಯೋಗ್ರಾಮ್ ಮಾಡೋದ್ರಿಂದ ಅದು ನಮಗೆ ರಿಸ್ಕ್ ಸ್ಟ್ರಾಟಿಫಿಕೇಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದು ಒಂದು ತೀವ್ರತೆ ಇರೋ ಹಾರ್ಟ್ ಅಟ್ಯಾಕ್ ಅಂದರೆ ಸ್ಟೆಮಿ ಅಂತ ಹೇಳ್ತೀವಿ, ಅಲ್ಲಿ ಮಾತ್ರ ನಾವು ಇಮಿಡಿಯೇಟಾಗಿ ಓಪನ್ ಮಾಡೋ ಅಂಥ ಸಂದರ್ಭ ಬರುತ್ತೆ. ಅಲ್ಲಿ ರಕ್ತನಾಳನ್ನು ಇಮಿಡಿಯೇಟ್ ಓಪನ್ ಮಾಡಿದ್ರೆ ಹಾರ್ಟ್ ಸ್ನಾಯುಗೆ ಬೇಗ ರಕ್ತ ಸಂಚಾರ ಉಂಟಾಗುತ್ತೆ, ಪ್ಲಸ್ ಹಾರ್ಟ್ ಮಜಲ್ ಸಾಯೋದು ತಪ್ಪುತ್ತೆ. ಹಾರ್ಟ್ ಮಜಲ್ ಉಳ್ಕೊಂಡ್ರೆ EF ಅಂತಲೇ ಹೇಳ್ತೀವಿ ನಾವು, ಎಕೋದಲ್ಲಿ ಅದನ್ನು ಚೆಕ್ ಮಾಡ್ತೀವಿ, ಹೃದಯ ಕಾಂಟ್ರಾಕ್ಟಿಲಿಟಿ ಅಂದರೆ ಪಂಪಿಂಗ್ ಫಂಕ್ಷನ್ ಅದು ಉಳ್ಕೊಳ್ಳುತ್ತೆ. ನೀವು ಅಂದರೆ ಅದು ಹಾರ್ಟ್ ಮಸಲ್ಲು ಎಷ್ಟು ಹಾಳಾಗಿರುತ್ತೋ ಅದನ್ನ ರಿವರ್ಸ್ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಳ್ತೀನಿ. ಆದಷ್ಟು ಬೇಗ ನೀವು ಎಷ್ಟು ಬೇಗ ಟ್ರೀಟ್ಮೆಂಟ್ ಕೊಡ್ತೀರೋ ಅಷ್ಟು ಬೇಗ ಹಾರ್ಟ್ ಮಸಲ್ ಉಳ್ಕೊಳ್ಳುತ್ತೆ. ನೀವು ಹಾರ್ಟ್ ಅಟ್ಯಾಕ್ ಇಂದ ವಾಸಿಯಾಗಿ ಬಂದರೂ ಕೂಡ ಹಾರ್ಟ್ ಮಸಲ್ ವೀಕ್ ಕಂಟಿನ್ಯೂಸ್ ಉಳ್ಕೊಳ್ತು ಅಂದರೆ ಆ ಪೇಷಂಟ್ ಕಂಟಿನ್ಯೂಸಲ್ಲಿ ಹಾರ್ಟ್ ರಿಲೇಟೆಡ್ ಪೇಷಂಟ್ ಆಗಿ ಅದಕ್ಕೆ ದೇ ವಿಲ್ ಬಿ ಹ್ಯಾವಿಂಗ್ ಲಿಮಿಟೆಡ್ ಫಂಕ್ಷನಲ್ ಲೈಫ್. ಅಂದರೆ ಮುಂಚೆ 3 ಕಿಲೋಮೀಟರ್ ನಡೆಯೋರಿಗೆ ಈಗ ಅರ್ಧ ಕಿಲೋಮೀಟರ್ ನಡೆಯೋಕೆ ಕೂಡ ಆಗೋದಿಲ್ಲ ಹಾರ್ಟ್ ವೀಕ್ ಆದಾಗ. ಎಷ್ಟು ಬೇಗ ಚಿಕಿತ್ಸೆ ತಗೊಳ್ತಿರೋ ಹೃದಯಾಘಾತಕ್ಕೆ ಅಷ್ಟು ಬೇಗ ಒಳ್ಳೆಯದು ಅಂತ. ಎಸ್ ವಿತಿನ್ ಪ್ರಿಫರಬ್ಲಿ ಆಸ್ ಅರ್ಲಿ ಆಸ್ ಪಾಸಿಬಲ್, ಅಟ್ ಲೀಸ್ಟ್ ವಿತಿನ್ 12 hours. ಈಗ ಎಷ್ಟೊಂದು ಜನ ಬೇರೆ ಕಡೆ ಎಲ್ಲ ಇರ್ತಾರೆ, ಎಲ್ಲ ಕಡೆ ನಿಮಗೆ ಹೃದಯದ್ದು ಎಂಜಿಯೋಗ್ರಾಮ್ ಎಲ್ಲ ವ್ಯವಸ್ಥೆ ಇಲ್ದಲ್ಲಿರೋ ಟೈಮ್ ಇರ್ಬೋದು. ಆ ಸಂದರ್ಭಗಳಲ್ಲಿ ಬ್ಲಡ್ ಥಿನ್ನರ್ಸ್ ಇಂಜೆಕ್ಷನ್ ಇರುತ್ತೆ, ಸ್ಟ್ರಾಂಗ್ ಬ್ಲಡ್ ಥಿನ್ನರ್ಸ್. ಆ ಇಂಜೆಕ್ಷನ್ಸ್ನ ಅಡ್ಮಿನಿಸ್ಟರ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ಆ್ಯಂಬುಲೆನ್ಸಲ್ಲಿ ಎಲ್ಲಿ ವ್ಯವಸ್ಥೆ ಇರುತ್ತೋ ಅಲ್ಲಿಗೆ ಶಿಫ್ಟ್ ಮಾಡೋದು ಬೆಟರ್ ಇರುತ್ತೆ. ಕಡೆಯದಾಗಿ ನಮ್ಮ ಮಹಿಳೆಯರಿಗೆ ಈ ಹೃದಯಾಘಾತದ ಬಗ್ಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ಮೇಯ್ನಾಗಿ ಆ್ಯಕ್ಟಿವ್ ಫಿಸಿಕಲ್ ಲೈಫ್ ಸ್ಟೈಲ್ ಇಟ್ಕೊಳ್ಬೇಕು, ವಾಕಿಂಗನ್ನು ರೆಗ್ಯುಲರ್ ಆಗಿ ಮಾಡ್ಕೊಳ್ಬೇಕು. ಅದನ್ನು ವಾಕಿಂಗ್ ಇಲ್ಲ, ಏರೋಬಿಕ್ಸ್ ಇಲ್ಲಾಂದರೆ ಸ್ಪೋರ್ಟ್ಸಲ್ಲಿರೋರು ಬ್ಯಾಡ್ಮಿಂಟನ್, ವ್ಯಾಯಾಮ, ಯೋಗದ ಜೊತೆ ಸ್ಟಿಲ್ ವಾಕಿಂಗ್ ಕಂಟಿನ್ಯೂಸ್ ಆಗಿ ಮಾಡಬೇಕು. ಅಟ್ಲೀಸ್ಟ್ 5 to 6 days ಇನ್ ಅ ವೀಕ್, ಅಟ್ಲೀಸ್ಟ್ 30 to 40 ನಿಮಿಷ. ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ಸ್ಟ್ರೆಸ್ ಎಲ್ಲರಿಗೂ ಇದ್ದೇ ಇರುತ್ತೆ. ಈಗ ಇರೋ ಅರ್ಬನೈಸೇಷನಲ್ಲಿ ಸ್ಟ್ರೆಸ್ ಇಸ್ ಅನ್ ಪಾರ್ಟ್ ಆಫ್ ಲೈಫ್. ಅದನ್ನು ನಿಯಂತ್ರಣ ಮಾಡಿಕೊಂಡು ಹೇಗೆ ಜೀವನ ಶೈಲಿ ಮುಂದುವರಿಸ್ತಿರೋ ಸಮ್ ಫಾರ್ಮ್ ಆಫ್ ಮೆಡಿಟೇಷನ್, ಪ್ರಾಣಾಯಾಮ, ದಟ್ ವಿಲ್ ಹೆಲ್ಪ್. ಆದಷ್ಟು ಮನೇಲಿ ಮಾಡಿರೋ ಆಹಾರಗಳನ್ನ ಸೇವಿಸಿ. ಟ್ರೈ ಟು ಟೇಕ್ ಫ್ರೂಟ್ಸ್, ಅಟ್ಲೀಸ್ಟ್ 1 ಇಲ್ಲ 2 ರೀತಿ ಫ್ರೂಟ್ಸ್ ಡೈಲಿ ಕನ್ಸಂಪ್ಷನ್ ಅಡ್ವೈಸ್ ಮಾಡಿರ್ತವೆ. ಸಾಮಾನ್ಯವಾಗಿ ಮಹಿಳೆಯರು ಅದೊಂದು ತಪ್ಪು ಮಾಡ್ತಾರೆ. ಅಂದರೆ ಈಗ ಅವೇರ್ನೆಸ್ ಬರ್ತಾ ಇದೆ, ಆದರೂ ಕೂಡ ಮನೆಯಲ್ಲಿ ತರಕಾರಿನ ಜಾಸ್ತಿ ನಾವು ತಗೊಳ್ದೇ ಇರೋದು, ಮನೆಯವರೆಲ್ಲ ಊಟ ಮಾಡಲಿ ಆಮೇಲೆ ನಾವು ಊಟ ಮಾಡ್ತೀವಿ ಅಂತ ಅನ್ಕೊಳ್ಳೋದು, ಅಥವಾ ಮಕ್ಕಳಿಗೆ ಯಜಮಾನರಿಗೆ ಹಣ್ಣು ಕೊಡೋದು, ತಾವದನ್ನು ಉಪಯೋಗಿಸದೇ ಇರೋದು, ಆ ಥರ ಇರ್ತಾರೆ. ಅವರು ಹಾಗೆ ಮಾಡೋದ್ರಿಂದಲೂ ಜೀವನ ಶೈಲಿಯ ಕಾಯಿಲೆಗಳು ಅಥವಾ ಬೇರೆ ರೀತಿಯ ಕಾಯಿಲೆಗಳಿಗೆ ಅವರು ತುತ್ತಾಗ್ತಾರೆ ಅಂತ ಅನ್ಕೊಳ್ತೀನಿ. ಅದು ನಿಜನೇ. ಮಹಿಳೆಯ ಹೃದಯ ಯಾವಾಗಲೂ ಬೇರೆಯವ್ರಿಗೆ ಸ್ಪಂದಿಸುತ್ತೆ ತನ್ನಕ್ಕೆ ಸ್ಪಂದಿಸ್ಕೊಳ್ಳೋದಕ್ಕಿಂತ. ಬಟ್ ಏನು ಅರ್ಥೈಸ್ಕೊಳ್ಬೇಕಾಗುತ್ತೆ ಅಂದರೆ, ನೀವು ಚೆನ್ನಾಗಿದ್ರೆ ನೀವು ಬೇರೆಯವ್ರನ್ನ ಚೆನ್ನಾಗಿಡ್ಬೋದು, ನಿಮ್ಮ ಕುಟುಂಬನ ಚೆನ್ನಾಗಿ ಇಟ್ಕೊಳ್ಬೋದು. ಜಾಸ್ತಿ ಏನು ಬೇಕಾಗೋದಿಲ್ಲ, ಬಿಕಾಸ್ ವಾಕಿಂಗ್ ಹೋಗೋದಕ್ಕೆ ಒಂದು ಅರ್ಧ ಗಂಟೆ ಟೈಮ್ ಮಾಡ್ಕೊಳ್ಬೇಕಾಗತ್ತೆ ಅಷ್ಟೇ. ಆ್ಯಂಡ್ ಮದ್ಯಪಾನ, ಟೊಬ್ಯಾಕೊ ಇದರಿಂದೆಲ್ಲ ದೂರ ಇರಬೇಕು. ಎಸ್ಪೆಷಲಿ ಮಹಿಳೆಯರಿಗಿಂತ ಹೆಣ್ಮಕ್ಳಿಗೆ ಹೇಳ್ತಾ ಇರೋದು ಇದು, ಬಿಕಾಸ್ ಡ್ರಗ್ಸ್ ಹಸ್ ಬಿಕಮ್ ವೆರಿ ರ್ಯಾಂಪೆಂಟ್. ಡ್ರಗ್ ಅಬ್ಯೂಸ್ ಅದು ಕೂಡ ಡ್ರಗ್ ರಿಲೇಟೆಡ್ ಹಾರ್ಟ್ ಅಟ್ಯಾಕ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಕೆಲವು ಪೇಷಂಟ್ಸ್ಗಳು ನಾವಾಗಲೇ ಡ್ರಗ್ ರಿಲೇಟೆಡ್ ಹಾರ್ಟ್ ಅಟ್ಯಾಕ್ ನೋಡಾಗಿದೆ. ಸೊ ಅಂದ್ರೆ ಅದು ಯೌವನಾವಸ್ಥೆಯಲ್ಲೇ ಕಾಣುತ್ತೆ ಅಂತ ಅನ್ಕೊಳ್ತೀನಿ. ಹೌದು, ಬಿಕಾಸ್ ಅವ್ರಿಗೆ ಅದು ಅವೈಲಬಿಲಿಟಿ ಇರೋದು, ಪ್ಲಸ್ ಅದನ್ನು ಪ್ರಾಪಗೇಟ್ ಮಾಡ್ತಿರೋದು ಯಂಗ್ಸ್ಟರ್ಸ್ ಅಲ್ಲಿ. ಮೆಚುರಿಟಿ ಸ್ವಲ್ಪ ಕಡಿಮೆ ಇದ್ದಾಗ ಇದಕ್ಕೆಲ್ಲ ವ್ಯಸನಗಳಿಗೆ ಹೋಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಆ್ಯಂಡ್ ಶುಗರ್ ಇರೋರಿಗೆ ಶುಗರ್ ಕಂಟ್ರೋಲ್ ಇಟ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಶುಗರ್ ಇದ್ದಾಗ ಪೇಷಂಟ್ಸ್ಗಳಿಗೆ ಹಾರ್ಟ್ ಅಟ್ಯಾಕ್ ರಿಸ್ಕು ಆಲ್ಮೋಸ್ಟ್ 3 to 4 times ಜಾಸ್ತಿ ಆಗುತ್ತೆ. ಆ್ಯಂಡ್ BP ಕೂಡ ನಿಯಂತ್ರಣ ಇಟ್ಕೊಳ್ಬೇಕಾಗತ್ತೆ. BP ಮಷೀನ್ಸ್ ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ. ಎವ್ರಿ ಮಂತ್ ಎಲ್ಲ ಎವ್ರಿ ವೀಕ್ BP ಚೆಕ್ ಮಾಡ್ಕೊಂಡು ನಿಯಂತ್ರಣವಾಗಿ ಮನೇಲಿ ಚೆಕ್ ಮಾಡ್ಕೊಂಡು ಇಟ್ಕೊಳ್ಳೋದು ಉತ್ತಮ ಆಗಿರುತ್ತೆ.
ಸಾಲ್ಟ್ ಕಂಟೆಂಟ್ ಕಡಿಮೆ ತೊಗೊಳ್ಬೇಕು, ಫ್ರೂಟ್ಸ್ ಜಾಸ್ತಿ ತೊಗೊಳ್ಬೇಕು, ಪಲ್ಸಸ್ ವೆಜಿಟೇಬಲ್ಸ್ ಜಾಸ್ತಿ ತೊಗೊಳ್ಬೇಕು, ರೆಡ್ ಮೀಟ್ ಅವಾಯ್ಡ್ ಮಾಡಬೇಕಾಗತ್ತೆ. ಮಟನ್ ಮತ್ತು ಪೋರ್ಕ್, ಬೀಫ್ ಇದು ರೆಡ್ ಮೀಟ್ ಅಂತ ಹೇಳ್ತೀವಿ. ಇದರಲ್ಲಿ ಸಹಜವಾಗಿ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ, ಇದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಲೀನ್ ಮೀಟ್ ಯೂಸ್ ಮಾಡಬಹುದು, ಚಿಕನ್, ಫಿಶ್ ಇದೆಲ್ಲ ಯೂಸ್ ಮಾಡಬಹುದು. ಆ್ಯಂಡ್ ಆದಷ್ಟು ಪ್ರೊಸೆಸ್ಡ್ ಪ್ಯಾಕೇಜ್ಡ್ ಫುಡ್ ಅವಾಯ್ಡ್ ಮಾಡಬೇಕಾಗುತ್ತೆ. ಸೋಷಿಯಲ್ ಇಂಟರಾಕ್ಷನ್ಸ್ ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಸ್ವಲ್ಪ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಇರುತ್ತೆ. ಹೌದು. ಯಾವ್ದಾದ್ರು ಒಂದು ರೀತಿ ಅಟ್ಲೀಸ್ಟ್ ಚಟುವಟಿಕೆ, ಹಾಬೀಸ್ ಮೇಂಟೈನ್ ಮಾಡೋದ್ರಿಂದ ಮನಸ್ಸು ಕೂಡ ಆರೋಗ್ಯಕರವಾಗಿರುತ್ತೆ. ಧನ್ಯವಾದಗಳು ಡಾಕ್ಟ್ರೆ. ಇದುವರೆಗೂ ಮಹಿಳೆಯರಲ್ಲಿ ಹೃದಯಾಘಾತ ಕಾರಣಗಳೇನು, ಅದಕ್ಕೆ ಚಿಕಿತ್ಸೆ ಏನು ಲಭ್ಯ ಇದೆ, ಜೀವನ ಶೈಲಿ ನಾವು ಉತ್ತಮ ಪಡಿಸ್ಕೊಳ್ಳೋದ್ರಿಂದ ಎಷ್ಟು ನಮಗೆ ಸಹಾಯ ಆಗತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಮಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ಇದಕ್ಕಾಗಿ ನಮ್ಮ ನಿಲಯದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಡಾಕ್ಟರ್ ವೀಣಾ ನಂಜಪ್ಪ ಅವರೇ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ತೇಜಸ್ವಿನಿ ಅವರೇ. ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಹೃದಯಾಘಾತ ಈ ಕುರಿತು ಮೈಸೂರಿನ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ವೀಣಾ ನಂಜಪ್ಪ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.